ನಮಸ್ಕಾರ ಮಕ್ಕಳೇ. ಇಂದು ನಾವು ಕೇಳೋಣ ಒಂದು ಸುಂದರವಾದ ಪಂಚತಂತ್ರ ಕತೆ. ಕತೆಯ ಹೆಸರು ಚತುರ ನರಿ ಮತ್ತು ಗರ್ವಿತ ಸಿಂಹ. ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ದೊಡ್ಡ ಸಿಂಹ ವಾಸಿಸುತ್ತಿತ್ತು. ಅದು ತುಂಬಾ ಗರ್ವಿತವಾಗಿತ್ತು ಮತ್ತು ಪ್ರತಿದಿನ ಪ್ರಾಣಿಗಳನ್ನು ಹೆದರಿಸುತ್ತಿತ್ತು. ಸಿಂಹ: ನಾನು ಈ ಕಾಡಿನ ರಾಜ. ಎಲ್ಲರೂ ನನ್ನ ಮಾತು ಕೇಳಬೇಕು. ಭಯಭೀತ ಪ್ರಾಣಿಗಳ ಮೃದುಧ್ವನಿ. ಕಾಡಿನ ಪ್ರಾಣಿಗಳು ತುಂಬಾ ದುಃಖಪಟ್ಟವು. ಇನ್ನು ಏನು ಮಾಡೋದು ಎಂದು ಯೋಚಿಸಿದವು. ಒಂದು ದಿನ ಎಲ್ಲಾ ಪ್ರಾಣಿಗಳು ಸೇರಿ ಸಿಂಹನ ಬಳಿ ಹೋದವು. ಪ್ರಾಣಿಗಳು: ರಾಜನೇ, ದಯವಿಟ್ಟು ನಮ್ಮನ್ನು ಬಿಡಿ. ನಾವು ಪ್ರತಿದಿನ ಒಂದೊಂದು ಪ್ರಾಣಿಯನ್ನು ನಿಮ್ಮ ಬಳಿಗೆ ಕಳುಹಿಸುತ್ತೇವೆ. ಸಿಂಹ ಗರ್ವದಿಂದ: ಹೌದು, ಸರಿ, ಆದ್ರೆ ಸಮಯಕ್ಕೆ ಬರಬೇಕು. ಒಂದು ದಿನ ನರಿ ಬರಬೇಕಿತ್ತು. ಆ ನರಿ ತುಂಬಾ ಬುದ್ಧಿವಂತವಾಗಿತ್ತು. ಆದರೆ ಅದು ಸ್ವಲ್ಪ ತಡವಾಗಿ ಬಂತು. ಸಿಂಹ: ನರಿ, ಇಷ್ಟು ತಡವಾಗಿ ಯಾಕೆ ಬಂದೆ? ನರಿ ನಗುನಗುತ್ತಾ: ರಾಜನೇ, ದಾರಿಯಲ್ಲಿ ಇನ್ನೊಂದು ಸಿಂಹ ನನ್ನನ್ನು ತಡೆದಿತು. ನಾನು ಈ ಕಾಡಿನ ರಾಜ ಎಂದಿತು. ಸಿಂಹ: ಏನು, ಇನ್ನೊಂದು ಸಿಂಹನ? ಅದು ಎಲ್ಲಿದೆ? ನರಿ ಸಿಂಹನನ್ನು ಒಂದು ಆಳವಾದ ಬಾವಿಯ ಬಳಿ ಕರೆದುಕೊಂಡು ಹೋಯಿತು. ನರಿ: ರಾಜನೇ, ನೋಡಿ, ಅದು ಅಲ್ಲಿದೆ. ಸಿಂಹ: ಅಯ್ಯೋ, ಅದು ನನ್ನನ್ನೇ ನೋಡುತ್ತಿದೆ, ನನ್ನ ಶತ್ರು. ಸಿಂಹ ಕೋಪದಿಂದ ಬಾವಿಗೆ ಹಾರಿತು. ಆಮೇಲೆ ಅದು ಹೊರಗೆ ಬರಲೇ ಇಲ್ಲ. ಸಂತೋಷಪಟ್ಟವು. ನರಿ ತನ್ನ ಬುದ್ಧಿಯಿಂದ ಎಲ್ಲರನ್ನೂ ಉಳಿಸಿತು. ಮಕ್ಕಳೇ, ಈ ಕಥೆಯಿಂದ ನಾವು ಕಲಿಯೋದು ಏನು? ಬುದ್ಧಿ ಇದ್ದರೆ ಯಾವ ಸಮಸ್ಯೆಯನ್ನು ಪರಿಹರಿಸಬಹುದು. ಗರ್ವ ಮಾಡಬಾರದು.